ಎಲ್ಲರಿಗೂ ನಮಸ್ಕಾರ ರೀ. ರಿಯಾಸ್ ಕಿಚನ್ಗೆ ಸ್ವಾಗತ. ಇವತ್ತು ನೀವು ನೋಡ್ತಾ ಇರ್ಬೋದು ರೀ, ಇಲ್ಲೊಂದು ಕಪ್ ಅಕ್ಕಿಯನ್ನು ನೆನೆಸಿದ್ದೇನೆ. ಬೆಳಗ್ಗೆಗೆ ತಿಂಡಿಗೆ ಮಾಡಲಿಕ್ಕೆ ತುಂಬ ಸುಲಭವಾದಂಥ ಒಂದು ಕಪ್ ಅಕ್ಕಿ ಇದ್ರೆ ಸಾಕ್ರಿ. ಉದ್ದಿನಬೇಳೆ ಬೇಡ, ಮತ್ತು ಯಾವತ್ತೂ ನಾವು ಕಡಲೆಬೇಳೆ ಏನು ಹಾಕಿಲ್ಲ, ಬರೀ ಅಕ್ಕಿ ನೆನೆಸಿದ್ರೆ ತುಂಬ ನನಗೆ ಒಳ್ಳೆಯ ಒಂದು ತಿಂಡಿ ರೆಡಿ ಆಗುತ್ತೆ. ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿದಿರಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಯಾರು ನಮ್ಮ ವಿಡಿಯೋನ ನೋಡ್ತಾ ಇದ್ದೀರಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇವಾಗ ಇದಕ್ಕೆ ನಾವು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ರೀ. ಇದಕ್ಕೆ ಸ್ವಲ್ಪ ನೀರು ಮತ್ತು ಅಕ್ಕಿಯನ್ನು ಹಾಕ್ಕೊಳ್ಳೋಣ. ನಾನು ಇದು ನೆನೆಸಿದ ಅಕ್ಕಿ, ಇದು ರಾತ್ರಿ ನೆನೆಸಿದ್ರೆ ಬೆಳಿಗ್ಗೆ ಮಾಡ್ಬೋದು. ಇವಾಗ ನಮ್ಮದು ಅಕ್ಕಿಯನ್ನು ನಾನು ಇದಕ್ಕೆ ಹಾಕ್ಕೊಂಡಿದ್ದೀನಿ ರೀ. ಇದಕ್ಕೆ ನೋಡಿರಿ, ನಾನಿಲ್ಲಿ ಒಂದು ಮುಷ್ಟಿಯಷ್ಟು ಸ್ವಲ್ಪನೇ ಅನ್ನವನ್ನು ಹಾಕ್ಕೊಂಡಿದ್ದೇನೆ ರುಬ್ಬೋದಕ್ಕೆ. ಮತ್ತು ಇದಕ್ಕೆ ನೋಡಿರಿ, ಒಂದು ಸ್ವಲ್ಪ ಗಟ್ಟಿ ಮೊಸರು, 2 ಟೇಬಲ್ ಸ್ಪೂನಷ್ಟು ರೀ ಗಟ್ಟಿ ಮೊಸರು. ಇವಾಗ ನೋಡಿರಿ, ಇದಕ್ಕೆ ನಾನು ಸ್ವಲ್ಪನೇ ನೀರನ್ನು ಹಾಕೋತಾ ಇದ್ದೇನೆ. ಇವಾಗ ಇದಕ್ಕೆ ನೋಡಿರಿ, ಸ್ವಲ್ಪನೇ ನಾವು ಉಪ್ಪನ್ನು ಸಹ ಸೇರಿಸ್ತಾ ಇದ್ದೀನಿ. ಇವಾಗ ನಾವು ಇದನ್ನು ನೈಸಾಗಿ ಮಿಕ್ಸಿ ಮಾಡ್ಕೋಬೇಕು. ಇವಾಗ ನೋಡ್ಬೋದು ರೀ, ನಾನು ನೈಸಾಗಿಯೇ ಮಿಕ್ಸಿ ಮಾಡ್ಕೊಂಡಿದ್ದೇನೆ. ಇದಕ್ಕೆ ನೋಡಿರಿ, ನಾವು ಮಿಶ್ರಣವನ್ನು ಹಾಕೋಣ. ಸ್ವಲ್ಪ ಗಟ್ಟಿಗೆ ಇರ್ಬೋದು, ನೋಡ್ಬೋದು ನಂದು ಗಟ್ಟಿಗೆ ನಾನು ಇದನ್ನು ಮಿಕ್ಸಿ ಮಾಡ್ಕೊಂಡಿದ್ದೇನೆ. ಇವಾಗ ನೋಡ್ಬೋದು ರೀ, ನಂದು ಹಾಕೋದೆಲ್ಲ ಆಗಿದೆ. ಗಟ್ಟಿಗೆ ನಾನು ಇದನ್ನು ಮಿಕ್ಸಿ ಮಾಡ್ಕೊಂಡಿದ್ದೇನೆ. ಸ್ವಲ್ಪನೇ ನೀರು ಹಾಕೋತೀನಿ, ನೋಡ್ಬೋದು ರೀ. ಸ್ವಲ್ಪನೇ, ತುಂಬ ಕಡಿಮೆ ಅಂದರೆ ಒಂದು 4ರಿಂದ 5 ಟೇಬಲ್ ಸ್ಪೂನಷ್ಟು ನೀರನ್ನು ಹಾಕೊಂಡಿದ್ದೀನಿ. ನಮ್ಮದು ಹಿಟ್ಟು ಇವಾಗ ರೆಡಿ ಇದೆ ರೀ. ಈಗ ಇದಕ್ಕೆ ನೋಡಿರಿ, ಒಂಚೂರು ನಾವು ಒಂದು ಹಸಿಮೆಣಸಿನ್ಕಾಯಿ ಸಣ್ಣಕ್ಕೆ ಕಟ್ ಮಾಡಿದ್ದು, ಒಂದು ಮೀಡಿಯಮ್ ಸೈಜಿಂದು ಈರುಳ್ಳಿಯನ್ನು ಹಾಕ್ತಾಯಿದ್ದೀನಿ ರೀ. ಮತ್ತು ಇದಕ್ಕೆ ನೋಡಿರಿ, ಸ್ವಲ್ಪನೇ ಕರಿಬೇವು ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಇವಾಗ ಇದಕ್ಕೆ ನೋಡಿರಿ, ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕ್ತಾಯಿದ್ದೀನಿ. ಇದನ್ನು ಎಲ್ಲವನ್ನು ಹಾಕಿಬಿಟ್ಟು ಚೆನ್ನಾಗಿ ನಾವು ಮಿಕ್ಸು ಮಾಡಬೇಕು ರೀ. ಅಂದರೆ ಸ್ವಲ್ಪ ನಮಗೆ ಬೆಳಗ್ಗೆ ತಿಂಡಿ ಬೇಗನೆ ಆಗಬೇಕು, ಟೇಸ್ಟಾಗಿಯೂ ಇರಬೇಕು ನೋಡಿರಿ. ಹಾಗಾಗಿ ಈ ಒಂದು ರೆಸಿಪಿಯನ್ನು ಶೇರ್ ಮಾಡ್ತಾಯಿದ್ದೀನಿ. ಇವಾಗ ಇದಕ್ಕೆ ನೋಡಿರಿ, ನಾನು ಇಲ್ಲಿ 1 ಟೇಬಲ್ ಸ್ಪೂನ್, ಅಂದರೆ ಇವಾಗ 2 ಟೇಬಲ್ ಸ್ಪೂನಷ್ಟು ಗೋಧಿ ಹಿಟ್ಟನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ಇದು ಒಂಚೂರು ಸಾಫ್ಟಾಗಿನೂ ಬರುತ್ತೆ, ಮೆತ್ತಗೂ ಬರುತ್ತೆ ರೀ. ಟೇಸ್ಟು ಇದ್ರ ಜೊತೆಗೆ ಚೆನ್ನಾಗಿರುತ್ತೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ನಮ್ಮದು ಇದು ಸ್ವಲ್ಪ ನಾವು ಹಿಟ್ಟು ಹಾಕಿದ್ಮೇಲೆ ಗಟ್ಟಿಗಾಗಿದೆ ನೋಡಿರಿ. ಇವಾಗ ನಾವು ಸ್ವಲ್ಪನೇ ನೀರು ನೋಡ್ಕೊಂಡು ಹಾಕಬೇಕು. ತುಂಬ ಗಟ್ಟಿನೂ ಬೇಡ, ತುಂಬ ತೆಳುವೂ ಬೇಡ್ರಿ. ಮೀಡಿಯಮಾಗಿ ನಾವು ದೋಸೆ ಹಿಟ್ಟು ಹಾಕೋದಕ್ಕಿಂತಲೂ ಸ್ವಲ್ಪನೇ ಗಟ್ಟಿಗಿದ್ದರೆ ಸಾಕು ನಮಗೆ. ಇವಾಗ ನೋಡ್ಬೋದು ರೀ, ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ದೇನೆ. ಇವಾಗ ನಮ್ಮದು ಮಿಕ್ಸ್ ಆಗಿದೆ. ಇದನ್ನು ಮುಚ್ಚಳವನ್ನು ಮುಚ್ಚಿ ಒಂದು 10 ನಿಮಿಷಗಳ ಕಾಲ ಇದನ್ನು ಬಿಡೋಣ. ನೋಡಿರಿ, ನಮ್ಮದು ಇದು ರೆಡಿ ಆಗಿದೆ. ತುಂಬ ಗಟ್ಟಿನಿಲ್ಲ, ತುಂಬ ತೆಳುವೂ ಇಲ್ಲ ರೀ. ನಾನು ಇಲ್ಲೊಂದು ತವಾನ ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ ರೀ. ಇದನ್ನು ನಾನು ಈ ಥರನೇ ಹಾಕೋತೀನಿ. ಸೋಡಾದು ಏನೂ ಹಾಕಿಲ್ಲ ರೀ. ಮೀಡಿಯಮಾಗಿ ನಾನು ಈ ಥರನೇ ಸ್ವಲ್ಪ ನಿಧಾನವಾಗಿ ಈ ಥರನೇ ಎಷ್ಟು ಬೇಕೋ ಅಷ್ಟು ನೀವು ದೊಡ್ಡದನ್ನು ಮಾಡ್ಕೋಬೋದು, ಚಿಕ್ಕದನ್ನು ಮಾಡ್ಕೋಬೋದು. ನಾನು ಚಿಕ್ಕದೇ ಮಾಡ್ತಾಯಿದ್ದೀನಿ. ಇವಾಗ ನಮ್ಮದು ಹಾಕಿದ್ಮೇಲೆ ನಾವು ಸ್ವಲ್ಪನೇ ಆಯಿಲನ್ನು ಈ ಥರ ಗ್ಯಾಪ್ ಇದ್ದಾಗ ಆಯಿಲ್ ಹಾಕಬೇಕು ರೀ. ಇವಾಗ ಇದನ್ನು ಮುಚ್ಚಳವನ್ನು ಮುಚ್ಚಿ 1-2 ನಿಮಿಷ ಸ್ಲೋ ಫ್ಲೇಮ್ನಲ್ಲಿ ಬೇಯಿಸಬೇಕು. ಇವಾಗ ನಮ್ಮದು 2 ನಿಮಿಷ ಆಗಿದೆ. ಇವಾಗ ನಾವು ಇದನ್ನು ಓಪನ್ ಇವಾಗ ನಾವು ಇದನ್ನು ತಿರುಗಿಸಿಬಿಟ್ಟು ಹಾಕ್ಕೊಳ್ಳೋಣ. ನೋಡ್ಬೋದು, ನಮ್ಮದು ತುಂಬ ಚೆನ್ನಾಗಿ, ಅಂದರೆ ಸ್ವಲ್ಪನೇ ಇದನ್ನು ಕಲರು ಚೇಂಜ್ ಆಗಿದೆ, ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಿದೆ. ಈ ಸೈಡನ್ನ ನಾವು 1-2 ನಿಮಿಷ ಬೇಯಿಸಬೇಕು. ಇವಾಗ ಈ ಸೈಡ್ ನೋಡೋಣ. ಈ ಸೈಡ್ನ ನಮ್ಮದು ಚೆನ್ನಾಗಿ ಬೆಂದಿದೆ, ನೋಡ್ಬೋದು ರೀ. ಇವಾಗ ನಮ್ಮದು ರೆಡಿ ಆಗಿದೆ. ಇವಾಗ ನೋಡ್ಬೋದು, ಈ ರೆಸಿಪಿಯನ್ನು ಶೇರ್ ಮಾಡಿದ್ದೇನೆ ರೀ. ಇದು ಮದುವೆ ಮನೆಯಲ್ಲಿ ಮಾಡುವಂತಹ ತೊಂಡೆಕಾಯಿ ಪಲ್ಯ. ಇದು ನಮ್ಮ ಮನೆಯಲ್ಲಿ ಅಂದರೆ ತುಂಬ ಇಷ್ಟ. ಹಾಗಾಗಿ ಈ ಒಂದು ರೆಸಿಪಿ ಶೇರ್ ಮಾಡಿದ್ದೀನಿ. ಮತ್ತು ಇದ್ರ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಇರುತ್ತೆ. ನಾವು ಈ ಥರ ನೋಡಿರಿ, ಒಂದೇ ಮುಷ್ಟಿ ಒಳಗೆ ಹಿಡಿದ್ರೆ ಈ ಥರ ತುಂಬ ಸ್ಮೂತಾಗಿಯೂ ಇರುತ್ತೆ, ಮತ್ತು ತಿನ್ನೋದಕ್ಕೂ ತುಂಬ ಚೆನ್ನಾಗಿರುತ್ತೆ. ಇದು ನೋಡಿರಿ, ಒಂದು ಅಕ್ಕಿ ನೆನೆಸಿದ್ರೆ ಸಾಕು, ಇದು ತಾಳಿಪೇಟ್ ಥರನೇ ಬರುತ್ತೆ. ನೀವು ಮನೆಯಲ್ಲಿ ಒಂದು ಸತಿ ಟ್ರೈ ಮಾಡಿ ನೋಡಿರಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿರಿ. ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.